ಸಮರ್ಪಕವಾಗಲ್ಲ. ಹೌದು ಸರ್. ಬಟ್ ಇದು ಹೆಂಗ್ ಮಾಡ್ಬೋದು? ಡ್ರೋನ್ ಥ್ರೂ ಮಾಡ್ಬೋದಾ ನೀವು? ಅಲ್ಲ, ಡ್ರೋನ್ ಥ್ರೂ ಮಾಡಕ್ಕೆ ಸರ್ ಅದೇನಿದೆ ಜರ್ಮಿಷನ್ ಆಗ್ತಿರೋ ಟೈಮ್ ಇದೆ ಸರ್. ಇನ್ನು ಬೇಕು ಇನ್ನೊಂದು 10 days ಅಲ್ಲಿ ಅವರು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತನ ಬಯಸಿದ್ದೀನಿ. ಹಾಗೂ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪ್ಗಳು ಬಂದಿದ್ದಾವೆ ಸರ್. ಅದು 1 ನಿಮಿಷ ತಮ್ಮ ಟೈಮ್ ತಗೊಂಡು ರಿಕ್ವೆಸ್ಟ್ ಅವುಗಳನ್ನು ಕೊಟ್ಟು ಸಬಲಾಗಿದೆ ಅಂತ ಹೇಳಿದ್ರು. 2,81,000 ಸರ್ ಎಂಟ್ರಿ 200% ಎಕ್ಸೆಸ್ ಸರ್. 110.8 ಮಿಲಿಮೀಟರ್ ಮಳೆ ಆಗಿದೆ ಸರ್. ಅಂದ್ರೆ 70% ಎಕ್ಸಸ್ ಮಳೆ ಆಗಿದೆ ಸರ್. ಜೂನ್ 16 ಮಟ್ಟ ಸರ್, 1ನೇ ತಾರೀಕಿಂದ 16 ಮಟ್ಟ 6,600 ಹೆಕ್ಟರ್ ಅಂತ ನಾವು ಅನ್ಕೊಂಡ್ವಿ ಸರ್. ಬಟ್ ಅಂದ್ರೆ ಇದು ಜರ್ಮಿಷನ್ ಕಾಣ್ತಿಲ್ಲ ಸರ್ ಅಷ್ಟೇ. ಅದ್ರ ಮೇಲೆ ಬೇಸಿಸ್ ಮೇಲೆ ಒಂದು 8,700 ಹೆಕ್ಟರ್ ಮಟ್ಟ ಬರ್ಬೋದು ಅನ್ಕೊಂಡ್ವಿ ಸರ್ ನಾವೀಗ. But we are waiting, sir. In Jagdishan our time. Yes, sir. There are so many nalas. There are tributary lands which comes to Benjala. ಅಲ್ವಾ? ಹಾ ಸರ್. ಟ್ರಿಬ್ಯೂಟರೀಸ್ ಎಲ್ಲ ಸೇರ್ಬಿಟ್ಟು ಬರ್ತವೆ. ಎಲ್ಲ ಕಡೆಯಿಂದ ಆಲ್ ವಾಕ್ಸ್ ಆಫ್ ದಟ್ ಏರಿಯಾ ಬಂದ್ಬಿಟ್ಟು ಬರಲ್ಲ ನಿಮಗೆ. ಇಲ್ಲ ಸರ್. ಎಲ್ಲ ಮಾಡ್ಬೇಕು. ಮತ್ತೆ ಅದು ಹೆಂಗ್ ಮಾಡ್ತೀರಾ? ಅಲ್ಲ ಸರ್, ಅದಕ್ಕೆ ಜರ್ಮಿಷನ್ ಸ್ವಯಂ ಮಾಡ್ಯಾರ ಸರ್. ಅಲ್ಲಿ ರೇಟ್ ಮಾಡಿದ್ದಾರೆ. ಇದನ್ನ ಅನ್ಕೊಂಡು ವೇಟ್ ಫಾರ್ ದ 2 weeks ನಿಮ್ಮ ಪ್ರಕಾರ. ಎಸ್ ಸರ್. ಈಗ ಲಾಸ್ಟ್ 2 days ಏನ್ ಮಳೆ ಆಗಿದೆ? ಲಾಸ್ಟ್ ಸರ್. ನಿನ್ನೆ ರಾತ್ರಿ ಇವತ್ತು ಮತ್ತೆ ನೆಕ್ಸ್ಟ್ ಬೀಜ ದಾಸ್ತಾನ ಬಂದ್ರೆ ಸರ್ ನಮ್ದು 13,700 ಸ್ಟಾಕ್ ಮಾಡ್ಕೊಂಡಿದ್ವಿ ಸರ್. 11,500 ವಿತರಣೆ ಮಾಡಿ ಸರ್. ನಮ್ಮ ಹತ್ರ ಇನ್ನು 2,198 ಕ್ವಿಂಟಲ್ ದಾಸ್ತಾನ ಇದೆ ಸರ್. ಬೀಜ ಕುಡಿಸಿದ್ರೆ ಹೊರಗೆ ಕುಡಿಸಿದ್ರೆ ಸಮಸ್ಯೆ ಬಗೆಹರಿಲ್ಲ. ನಾವು ಅದನ್ನ ಇಲಾಖೆಯಿಂದ ಏನು ಕೊಡಬೇಕಾಗಿದೆ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಪ್ರಾಬ್ಲಮ್ ಏನಿಲ್ಲ ಸರ್. ಆಕ್ಚುಲಿ ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಕೊಟ್ಟಿದೆ ಸರ್. ಈಗ ಕೊಡ್ಬೇಕು, ಮೊದಲೇ ಮಾಡ್ಕೊಟ್ಬಿಟ್ಟು ಸಾಕು ಕೊಡಕ್ಕಾಗಿದೆ. ಬಟ್ ಇನ್ನು ನಮ್ದು ಲೋ ಲೈಂಗ್ ಏರಿಯಾಸ್ ನಾವು ಸರ್ವೆ ಮಾಡಿದಾಗ roughly around it is more than 2.5 lakhs. So which accounts to roughly 25% of the rural population. So ಪ್ರತಿ ಸಲ ಅಲ್ಲ ಅವರು ಬನ್ನಿ ಅಲ್ಲಿ ಯಾರು ಮೊದಲು ಕೇಳಿಲ್ಲ ಮೇಡಮ್. ಅಂಟಿನೆಲ್ಲ ನಾ ರೀಚ್ ಆಗಿ ಅಲ್ಲಿ ಮಾತಾಡೋ ಮಟ್ಟ ಈಗ ಯಾರು ಮತ್ತೆ ಕೇಳಿಲ್ಲ ಮೇಡಮ್. ಅವ್ರಿಗೆ ನಾವು ಕನ್ವಿನ್ಸ್. If any loss of life happens, Rudresh, you will be responsible. I am telling you. ಸೊ ನಮ್ದು ಎಂಟೈರ್ ಸಿಟಿಯಲ್ಲಿ 4 ಸ್ಟ್ರೆಚಸ್ 22 ಕಿಲೋಮೀಟರ್. ಇದನ್ನು ಮಕ್ಕಳು ಸಂಬಂಧಪಟ್ಟಿದ್ದು ಸಾಹೇಬರು ಹೇಳ್ತಾ ಇದ್ದಾರೆ. ತುಂಬಾ ಗಂಭೀರವಾಗಿ ಪರಿಗಣಿಸಲಾಗಿದೆ. ನಾಳೆ ಏನೋ ಒಂದು ಗೋಡೆ ಕುಸಿದಿದೆ, ಮತ್ತೆ ಬೇರೆ ಮಕ್ಕಳಿಗೆ ಅನಾಹುತ ಜಾರಿ ಬಿದ್ದಿದ್ದಾರೆ ಅಂದ್ರೆ ಕ್ರಿಮಿನಲ್ ಕೇಸ್ ಅಂತ ಫೈಲ್ ಆಗುತ್ತೆ. ಅರ್ಥ ಆಗಿದೆಯಾ? ಫಸ್ಟ್ ನೀವೇ A1 ಇರ್ತಿದಾರಲ್ಲಿ. ಐ ಆಮ್ ವೆರಿ ಸೀರಿಯಸ್ಲಿ ಟೆಲಿಂಗ್ ಯು. ಸೊ ನೀವು ಖುದ್ದಾಗಿ ಪರಿಶೀಲನೆ ಮಾಡಿಬಿಟ್ಟು ಎಲ್ಲಿದೆ ಅಂತ ಗೋಡೆಗಳಿದಾವೆ ಆ ಕಡೆ ಮಕ್ಕಳನ್ನು ಕೂಡಿಸಬೇಡಿ. ಈಗ ಈ ತರ ನಿಜಕ್ಕೂ ಕೂಡ ನಿಮ್ಮ ಪ್ರಕಾರ 70 ಸ್ಕೂಲಲ್ಲಿ 260 ಕೊಠಡಿ ಸೋರ್ತಾರೆ ಕೊಟ್ಟಿದ್ದೀರಿ. ಇದುವರೆಗೆ ನಿಜಕ್ಕೂ ಕೂಡ ಕಂಜೆಸ್ಟೆಡ್ ಇರ್ತದ್ದು. ಈಗ ಮಕ್ಕಳಿಗೆ ಹಿಂಗೆಲ್ಲ ಕುತ್ಕೊಂಡು ಮಾಡೋಕ್ಕೆ ಆಗಲ್ಲ ಅಂದ್ರೆ ನೀವಲ್ವಾ ನನ್ನ ಹತ್ರ ಓಡೋಗಿ ಬಂದು ನನಗೆ ಇದರಲ್ಲಿ ನಮಗೆ ದುಡ್ಡು ಕೊಡಿ, ಅದರಲ್ಲಿ ದುಡ್ಡು ಕೊಡಿ ಎಂದು ಒಂದು ದಿವಸನೂ ಕೇಳಿಲ್ಲ. ಸುಮ್ಮನೆ ಒಂದು ಡೇಟಾ ಕೊಟ್ಟರೆ ಒಂದು ಡೇಟಾನ ಫಿಲ್ ಮಾಡಿ ಕಳಿಸೋದು. ಏನ್ರಿ ನೀವಲ್ವೇಂಟಿ ನನಗೆ ಬೆನ್ನತ್ತಬೇಕು? ಮೇಡಮ್ ನನಗೆ ಮಕ್ಕಳಿಗೆ ಕೂಡ್ಸಕ್ ಆಗ್ತಾ ಇಲ್ಲ, 3 ಕೊಠಡಿಯಲ್ಲಿ ಕನ್ಸೆಷನ್ ಆಗ್ತದೆ, ಇನ್ನೊಂದು ಕೊಠಡಿ ನನಗೆ ಇಮಿಡಿಯೇಟ್ ಬೇಕು, ಈಗ 10 ಕೊಠಡಿಗಳು ನನಗೆ ಅರ್ಜೆಂಟ್ ಬೇಕಂತ ಕೇಳಬೇಕಾ ಇಲ್ವಾ ನೀವು? ಕೇಳ್ತಿ ಬಟ್ ನಿಮ್ಮಿಂದ ಪ್ರತಿ ಒಂದು ದಿವಸ ಪ್ರತಿ ಒಂದು ಮಾಹಿತಿ ನೀವು ಕೊಡ್ತೀರಾ ಕರೆಕ್ಟ್ ಆಗಿ. ನಿಮ್ಗೆ ನನಗೆ 24 hours ಅಲ್ಲಿ ಆಲ್ರೆಡಿ ಒಂದು ನೋಟಿಸ್ ಕೊಟ್ಟಿದ್ದೀನಿ ನಿಮ್ಗೆ. ಕೇಳ್ಕೊಳ್ಳಿ, ಫಸ್ಟ್ ಕೇಳ್ಕೊಳ್ಳಿ. ಪರಿಗಣಿಸಲಾಗಿದೆ. ನಾಳೆ ಏನೋ ಒಂದು ಗೋಡೆ ಕುಸಿದಿದೆ, ಮತ್ತೆ ಬೇರೆ ಮಕ್ಕಳಿಗೆ ಏನೋ ಅನಾಹುತ ಜಾರಿ ಬಿದ್ದಿದ್ದಾರೆ ಅಂದ್ರೆ ಕ್ರಿಮಿನಲ್ ಕೇಸ್ ಅಂತ ಫೈಲ್ ಆಗುತ್ತೆ. ಅರ್ಥ ಆಗಿದೆಯಾ? ಫಸ್ಟ್ ನೀವೇ A1 ಇರ್ತಿರೋದ್ರಲ್ಲಿ. ಐ ಆಮ್ ವೆರಿ ಸೀರಿಯಸ್ಲಿ ಟೆಲಿಂಗ್ ಯು. ಸೊ ನೀವು ಖುದ್ದಾಗಿ ಪರಿಶೀಲನೆ ಮಾಡಿಬಿಟ್ಟು ಎಲ್ಲಿದೆ ಅಂತ ಗೋಡೆಗಳಿದಾವೆ ಆ ಕಡೆ ಮಕ್ಕಳನ್ನು ಕೂಡಿಸಬೇಡಿ. ಪಾಯಿಂಟ್ ನಂಬರ್ 2, ಎಲ್ಲಿ ನಿಮ್ಗೆ ಸೋರ್ತಾ ಇದೆ ಅದನ್ನ ಲಿಸ್ಟ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಡೈಲಿ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ ಅಂತ ನಿಮ್ CEO ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲ. ಇಲ್ಲ ಕೊಟ್ಟಿದೆ ಮೇಡಮ್. ಈಗ ಕ್ರಿಯೋಜನೆ ಮಾಡ್ಕೊಂಡಿದ್ದೆ ಎಲ್ಲ ಅಲ್ಲ ಎಲ್ಲ ಸರ್ ಈಸ್ ಗಿವಿಂಗ್ ಬಟ್ ಎವ್ರಿ ಟೈಮ್ ಇಲ್ಲ ಸರ್ ಚೇಂಜ್ ಆಗಿಲ್ಲ ಸರ್. ಈಗ ಸರ್ ತಾವು ಹೇಳ್ದಂಗೆ ಎಲ್ಲ ಶಾಲೆ ವಿಸಿಟ್ ಮಾಡಿ ಯಾವ ಅತಿ ತುರ್ತು ರಿಪೇರಿ ಅದಾವೆ ಅದು ಮಳೆ ಬರೋಕ್ಕಿಂತ ಮುಂಚೆ ನೀವು ಯಾವತ್ತು ಮಾಡಲ್ಲ. ಮಾಡಿದ್ವಿ ಸರ್. ಮತ್ತೆ ಮಾಡಿ ಕೊಟ್ಬಿಡೋಕಾಗಿತ್ತು. ಅಲ್ಲ ಮೊದಲೇ ಮಾಡಿದ್ರೆ ಕೊಡ್ಬೋದಾಗಿತ್ತಲ್ಲ. ಅದು ಈಗ ಕೊಟ್ಟಿದೆ ಸರ್. ಈಗ ಯಾಕೆ ಕೊಡ್ಬೇಕು? ಮೊದಲೇ ಮಾಡಿ ಕೊಟ್ಬಿಟ್ಟು ಸಾಕು ಕೊಡೋಕಾಗಿತ್ತು. ಕೊಡ್ರಿ ಇವೆಲ್ಲ ಮಾಡ್ಕೊಡ್ರಿ ಅಂತ ಹೇಳಿ. ಅದು ಅನಿರ್ಬಂಧಿತ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಯಿಂದ ಕೊಡ್ಬೇಕಾಗಿರ್ತಕ್ಕಂಥ. ನಿಮ್ಮ ಹತ್ರ ಮಾಹಿತಿ ಇದೆ ಅಂದ್ರೆ ಕೇಳ್ತಾರೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಿಮಗೇನ್ ಮಾಡಕ್ ತಗೊಂಡದು? ಕೊಟ್ಟಿದೆ ಸರ್. ಈಗ ಮತ್ತೆ ಕೊಟ್ಟಿದ್ರೆ ಇಲ್ಲಿಗೆ ಯಾಕೆ ಅಂತ ಹೇಳ್ಬೇಕು? ಜೂನ್ ಜುಲೈನಲ್ಲಿ
ಇಲ್ಲಪ್ಪ ನೀವು ಏನೇ ಇದೇ ಹಗಲು ರಾತ್ರಿ ಇದೇ ಕೆಲಸ ಮಾಡ್ತೀರಿ, ಒಂದು ನಿರ್ದಿಷ್ಟ ಮಾಹಿತಿ ತಗೊಳಕ್ ಆಗಲ್ಲ ಇಲ್ಲ, ಅಂದ್ರೆ ಆಗಿದೆ. ವಾಟ್ ಕೈಂಡ್ ಆಫ್ ಡಿಪಾರ್ಟ್ಮೆಂಟ್ ಇಸ್ ದಿಸ್? ಫೈನಲ್ ಮಾಡಿದ್ವಿ 70 ಶಾಲೆಗಳಿಗೆ ಈಗ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.